ನಾಳೆ ಹೆಂಗಿರುತ್ತೆ ಸರ್ ಸೆಲೆಬ್ರೇಷನ್ಸ್ ಎಲ್ಲ ಏನಾದ್ರು ಪ್ಲ್ಯಾನ್ ನಿಮ್ಗೆ ಗೊತ್ತಿರೋಂಗೆ? ಏನು ಹೇಳಿಲ್ಲ ಹುಡುಗರುಗಳು ನೋಡ್ಬೇಕು ಸಂಜೆ ಏನಾದ್ರು ಗೊತ್ತಾಗುತ್ತೆ ಏನೋ ಕಟೌಟ್ ಕಟ್ತಾರೆ ಏನೋ ಆರಾಗಿರ ಹಾಕ್ಬೋದು ಅಂದ್ಕೊಳೋದು ಏನು ಹೇಳಿದ್ದಾನೆ ಟೀಮ್ ಅವರು ಉಪಿ ಸರ್ ಅಥವಾ ಫ್ಯಾಮಿಲಿ ಯಾರು ಬಂದು ನೋಡೋದು ಆ ಥರದ್ದು ಇಲ್ಲ ಉಪಿಸ್ ಅವ್ರ ಫ್ಯಾಮಿಲಿ ಬರ್ತಾರೆ ಸಂಜೆ 4:15 ಶೋ ಬರೋ ಪ್ರೋಗ್ರಾಮ್ ಇದೆ ಆಲ್ರೆಡಿ ಹೇಳಿದ್ದಾರೆ ಒಂದು ಅವ್ರ ಫ್ಯಾಮಿಲಿ ಒಂದು 10-15 ಜನ ಬರ್ತೀವಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಬರ್ತಾರೆ. ಓಕೆ ಸರ್, ಇನ್ನು ಇವಾಗ ಏನು ಅವಾಗಲೂ ನೀವು ಇಲ್ಲೇ ಕೆಲಸ ಮಾಡ್ತಾಯಿದ್ರಾ ಅಥವಾ ಹಿಂಗೆ ರಿಲೀಸ್ ಅದ ಅವಾಗಲೂ ಮಾಡ್ತಾಯಿದ್ರು ರಿಲೀಸ್? ಓ, ಅವಾಗ ಹೆಂಗಿತ್ತು ಕ್ರೇಜು ಅಥವಾ ಫಸ್ಟ್ ಡೇ? ಅಯ್ಯೋ ಅವಾಗ ಸರ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 4 ಗಂಟೆ ರಾತ್ರಿಗೆ ಟಿಕೆಟ್ ಕೊಟ್ಟಿದ್ವಿ ಅದಕ್ಕೆ, ಅಷ್ಟು ಕ್ರೌಡು. ಅವಾಗ ಯಾವ ಬುಕ್ಸ್ ಮೋಸ್ಟ್ ಇರಲಿಲ್ಲ, ಎಲ್ಲ ಫುಲ್ ಮ್ಯಾನ್ಯಲ್ಲಾಗಿ ಇಲ್ಲೇ ಕೊಡ್ತಿದ್ದೆ ಕೌಂಟ್ರಲ್ಲೇ ಕ್ಯೂ ಇರೋದು. ಏನು ಒಂದು ಶೋಗೆ 10:30 ಸ್ಟಾರ್ಟ್ ಆಗ್ತೀವಿ 11:00 ಕ್ಯೂ ನಿಂತಿರೋದು. ಅಡ್ವಾನ್ಸ್ 1,000 ಜನ ಕಾಂಪೌಂಡ್ ತುಂಬ ಬರ್ತಾ ಇರೋದು, ಒಂದು ಜಾತ್ರೆ ಥರ ನಡೀತಾ ಇರೋದು, ಚೆನ್ನಾಗಿರುತ್ತೆ. ಅಂದರೆ ಈ ಸಿನಿಮಾ ತುಂಬ ವಿಚಿತ್ರವಾಗಿತ್ತು. ಹೌದು, ಆ ಟೈಮಲ್ಲಿ ಕಟೌಟಿಂದ ಹಿಡಿದು ಪೋಸ್ಟ್ರಿಂದ ಹಿಡಿದು ತುಂಬ ಇಡೀ ಸಿನಿಮಾನೇ ತುಂಬ ವಿಚಿತ್ರ. ನಿಮಗೆ ಫಸ್ಟ್ ಶೋ ಆದಮೇಲೆ ಸಿಕ್ಕಿದ್ದ ರೆಸ್ಪಾನ್ಸು ಅಥವಾ ನೀವು ನೋಡಿದಾಗ ಹೆಂಗೆ ಅನಿಸ್ತು? ಅಂದರೆ ಏನಂದು ಪಬ್ಲಿಕ್ ಏನಪ್ಪ ಹೆಂಗಿದೆ ರಿಪೋರ್ಟ್, ಹಣ ಪಿಕ್ಚರ್ ಅರ್ಥನೇ ಆಗಿಲ್ಲ ಅಂದರು. ಮತ್ತೆ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕ್ಬಿಟ್ಟಿದ್ರಲ್ಲ, ಒಟ್ಟಿನ ಒಂದು ಆಡಿಯನ್ಸ್ ಏನು ಮಾಡಿ ಒಬ್ಬೊಬ್ಬರು 2 ಸರಿ 3 ಸರಿ ನೋಡೋದು ಸಿನಿಮಾ ಏನು ಅಂದರೆ ಅರ್ಥ ಆಗ್ತಾ ಇರಲಿಲ್ಲ. ಮತ್ತು ಸಾಂಗ್ಸ್ ಎಲ್ಲ ಸೂಪರ್ ಡೂಪರ್ ಆಗಿತ್ತು, ಸಾಂಗ್ಸು ಮ್ಯೂಸಿಕ್ ಆಗಲಿ ಭಾಳ ಚೆನ್ನಾಗಿತ್ತು, ಡೈರೆಕ್ಷನ್ ಎಲ್ಲ ಸೂಪರ್.